ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಸಾಫಲ್ಯ ಪರೀಕ್ಷೆ ಸಬ್ಜೆಕ್ಟ್ ಇಂಗ್ಲೀಷ್. ಸೊ ವಾಟ್ ಈಸ್ ಯುವರ್ ನೇಮ್? ಫಸ್ಟ್ ಇದು 2 ಪಾರ್ಟ್ಸ್ ಓರಲ್ ಇರುತ್ತೆ. ಫಸ್ಟ್ ಓರಲಲ್ಲಿ ಮಗುನ ಕ್ವಶನ್ಗೆ ಆನ್ಸರ್ ಕೇಳಬೇಕಷ್ಟೇ. ವಾಟ್ ಈಸ್ ಯುವರ್ ನೇಮ್? ಫಸ್ಟ್ ಕ್ವಶನ್ ಮಗು ಹೇಳಬೇಕು, ಮೈ ನೇಮ್ ಈಸ್ ಅಂತ ಹೇಳುತ್ತೆ. ಹೌ ಓಲ್ಡ್ ಆರ್ ಯು? ಐ ಆಮ್, ಅದು ಎಷ್ಟು ವರ್ಷ ಅದು ಮಗು ಹೇಳಬೇಕು. ಐ ಆಮ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ವಾ, 9 years old 10 years old. ಲೈಕ್ ದಿಸ್ ವಿ ಕ್ಯಾನ್ ಯೂಸ್ ಅದರ್, ಅಂದರೆ ಅದು ಓಲ್ಡ್ ಆರ್ ಯು ಆದಮೇಲೆ ಇನ್ನೇನಾದರೂ ಅದರ ಕ್ವಶನ್ಸ್ ನೀವು ಕೇಳ್ಬೋದು. ವಯಸ್ಸಿಗೆ ಸಂಬಂಧಪಟ್ಟಂಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಇನ್ ವಿಚ್ ಮಂತ್ ಅಲ್ಲ ಬೇಡ, ವಯಸ್ಸಕ್ಕೆ ಅಂತಲ್ಲ, ಲೈಕ್ ದ ಓಲ್ಡ್ ಆರ್ ಯು, ಅದೇ ಥರ ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು. ನೆಕ್ಸ್ಟ್ ಎರಡನೇದು, ವಾಟ್ ಈಸ್ ಯುವರ್ ಫಾದರ್ ನೇಮ್? ತಂದೆಯ ಹೆಸರೇನು? ಆಮೇಲೆ ಹೌ ಮೆನಿ ಮೆಂಬರ್ಸ್ ಇನ್ ಯುವರ್ ಫ್ಯಾಮಿಲಿ? ಲೈಕ್ ದಿಸ್ ವಿ ಕ್ಯಾನ್ ಯೂಸ್, ಅಂದರೆ ಮೆಂಬರ್ಸ್ ಆಫ್ ಫ್ಯಾಮಿಲಿ ಕೇಳಿದ್ಮೇಲೆ ನಾನು ಹೇಳಿದ್ನಲ್ಲ ಇದರಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ಕೇಳಿದಂಗೆ ಫ್ಯಾಮ್ಲಿಗೆ ಸಂಬಂಧಪಟ್ಟಂಗೆ ಹೌ ಮೆನಿ ಮೆಂಬರ್ಸ್ ಆರ್ ಇನ್ ಯುವರ್ ಫ್ಯಾಮಿಲಿ ಅಂತ ಆಯಿತು. ಹೂ ವರ್ಕ್ಸ್ ಫಾರ್ ಯುವರ್ ಫ್ಯಾಮಿಲಿ? ಹೂ ಗೋಸ್ ಟು ಆಫೀಸ್? ಹೂ ಕುಕ್ಸ್ ಇನ್ ಯುವರ್ ಫ್ಯಾಮಿಲಿ? ಹೂ ಕುಕ್ಸ್ ಇನ್ ದ ಕಿಚನ್ ಇನ್ ಯುವರ್ ಫ್ಯಾಮಿಲಿ? How many brothers and sisters do you have? What is your brother's name? What is your elder sister name? What is your younger sister name? Like that you can ask many questions. ಮೂರನೇ, ಡಿಸೈಡ್ ದ ರೈಮ್ಸ್ ವಿತ್ ಆ್ಯಕ್ಷನ್ಸ್. ಯುವರ್ ಚಾಯ್ಸ್. ಮಕ್ಕಳು ಎಲ್ಲ ರೈಮ್ಸ್ ಇಷ್ಟು ಕಲ್ತಿದ್ದಾರೆ, ಇಷ್ಟವಾದ ಯಾವುದಾದ್ರೂ ಒಂದು ರೈಮ್ನ ಆ್ಯಕ್ಷನ್ ಮಾಡ್ತಾ ಹೇಳಬೇಕು. ನೆಕ್ಸ್ಟ್ ನಾವು ಡು ಯು ಲೈಕ್ ಸ್ವೀಟ್? ಲೈಕ್ ದಿಸ್ ವಿ ಕ್ಯಾನ್ ಯೂಸ್ ಅದು. ಡು ಯು ಲೈಕ್ ಸ್ವೀಟ್? ಅಲ್ಲಿ ನಾವು ಕೇಳಿದ್ವಲ್ಲ, ಡು ಯು ಲೈಕ್ ಐಸ್ ಕ್ರೀಮ್ ಅಂತ ಕೇಳಿದ್ವಿ. ಅದೇ ಥರ ಡು ಯು ಲೈಕ್ ಸ್ವೀಟ್? ಡು ಯು ಲೈಕ್ ಚಪಾತೀಸ್? ಡು ಯು ಲೈಕ್ ಜಾಮೂನ್ಸ್? ಡು ಯು ಲೈಕ್ ಮಸಾಲೆ ಪುರಿ? ಡು ಯು ಲೈಕ್ ಯು ಕ್ಯಾನ್ ಆಸ್ಕ್ ಲೈಕ್ ದಿಸ್, ಏನನ್ನು ಕೇಳ್ಬೋದು. ರಿಟರ್ನ್, ಡು ಯು ಲೈಕ್ ಮಂಚೂರಿ? ಲೈಕ್ ಯು ಶುಡ್ ನಾಟ್ ಈಟ್ ಅಫ್ಕೋರ್ಸ್. ಓಕೆ, ನೆಕ್ಸ್ಟ್ ರಿಟರ್ನ್ ಬಂದಾಗ ಕಲರ್ ದ ಗಿವನ್ ಪಿಕ್ಚರ್ಸ್ ಆ್ಯಂಡ್ ನೇಮ್ ದೆಮ್. ಪಿಕ್ಚರ್ ಕೊಟ್ಟಿದೆಯಲ್ಲ ಅದನ್ನು ಬಣ್ಣ ಹಾಕಬೇಕು. ಬಣ್ಣ ಹಾಕ್ಬಿಟ್ಟು ಅದರ ಹೆಸರನ್ನು ಬರಿಬೇಕು. ಮೊದಲನೇದು ಇದು ಮ್ಯಾಂಗೋ, ಜೇವು ಮ್ಯಾಂಗೋ ಅಂತ ಬರಿಬೇಕು, ಕಲರ್ ಮಾಡಿ. ಕಾಪಿ ದ ಬಿಲೋ ಸೆಂಟೆನ್ಸಸ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಸ್ ನೋಡ್ಕೊಂಡು ಹಾಗೆ ಮಗು ಬರಿಬೇಕು. 7ನೇದು ಜಾಯಿನ್ ದ ಡಾಟ್ಸ್ನ ಜಾಯಿನ್ ಮಾಡಬೇಕು. ಕಲರಿಂಗ್ ಇಲ್ಲ, ಬರೀ ಡಾಟ್ಸ್ ಜಾಯ್ನಿಂಗ್. 8ನೇದು ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ಆ್ಯಂಡ್ ರೈಟ್ ದ ನೇಮ್ಸ್. ಆಬ್ಜೆಕ್ಟ್ಸ್ ಯಾವುದಾದ್ರೂ ಬೇಕಾದರೆ ನೀವು ಇನ್ನೇ ಯಾವುದಾದ್ರೂ ಪೇಸ್ಟ್ ಮಾಡ್ಕೋಬೋದು, ಯಾವ ಆಬ್ಜೆಕ್ಟ್ ಆದರೂ. ಇಲ್ಲಿ ಪೆನ್, PEN ಪೆನ್, ಇಲ್ಲಿ ಟೇಬಲ್, TABLE ಟೇಬಲ್. ಐಡೆಂಟಿಫೈ ದ ಪ್ರೊಫೆಷನ್ಸ್. ಇಲ್ಲೂ ಅಷ್ಟೇ, ನೀವು ಬೇರೆ ಪ್ರೊಫೆಷನ್ಸ್ ಬೇಕಾದರೆ ಪಿಕ್ಚರ್ಸ್ ಅಂಟಿಸ್ಕೊಂಡು ಬರಿಬೋದು. ಇದು ಡಾಕ್ಟರ್, DOCTOR ಡಾಕ್ಟರ್. ಇದು ಫಾರ್ಮರ್, FARMER ಫಾರ್ಮರ್. ಹಾರ್ವೆಸ್ಟರ್, ಅದೇ ಫಾರ್ಮರ್. ನೆಕ್ಸ್ಟ್ 10ನೇದು ಸರ್ಕಲ್ ದ ಆಡ್ ಒನ್ಸ್. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಬೇಕು, ರೌಂಡ್ ಮಾಡಬೇಕು. ಪೆನ್, ಬುಕ್, ಪೆನ್ಸಿಲ್, ಟೇಬಲ್. ನೋಡಿ, ಪೆನ್, ಬುಕ್, ಪೆನ್ಸಿಲ್ ಎಲ್ಲ ಟೇಬಲ್ ಬರುತ್ತೆ ಇಲ್ಲಿಗೆ, ಟೇಬಲ್. ಓಕೆ, ನೆಕ್ಸ್ಟು ಪೊಟ್ಯಾಟೊ, ಬನಾನಾ, ಆನಿಯನ್, ಚಿಲ್ಲಿ. ಪೊಟ್ಯಾಟೊ, ಬನಾನಾ ಬರುತ್ತೆ, ಇದೆಲ್ಲ ವೆಜಿಟೇಬಲ್ಸ್ ಅಲ್ವಾ. ಬನಾನಾನ ಸರ್ಕಲ್ ಮಾಡಬೇಕು. ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ಫೋರ್ತ್ ಸ್ಟ್ಯಾಂಡರ್ಡ್ ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.